ಭಾರತ ಪಾಕಿಸ್ತಾನ ನಡುವೆ ಯುದ್ಧ ವಿರಾಮ ಘೋಷಣೆ ಆಗಿದ್ದೇ ಆಗಿದ್ದು ಅದಾದ ನಂತರದ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಾ. ಈ ನಡುವೆ ಕದನ ವಿರಾಮದ ನಂತರ ಪಾಕಿಸ್ತಾನದಿಂದ ಕಳ್ಳ ನಾಟಕಗಳು ಶುರುವಾಗಿದೆ. ಭಾರತಕ್ಕೆ ಜಾಗತಿಕವಾಗಿ ಮಸಿ ಬಳಿಯೋದಕ್ಕೆ ಪಾಕ್ ಸುಳ್ಳು ಸುದ್ದಿಯನ್ನು ಹರಡ್ತಾ ಇದೆಯಂತೆ. ದೇಶದೊಳಗೆ ಪರಮಾಣು ಸೋರಿಕೆ ವದಂತಿಯನ್ನು ಹಬ್ಬಿಸಿದೆ ಪಾಕ್. ಪರಮಾಣು ಸೋರಿಕೆ ಆಗ್ತಾ ಇದೆ. ಕಿರಾನಾ ಬೆಟ್ಟದಲ್ಲಿ ಪರಮಾಣು ಸೋರಿಕೆ ಬಗ್ಗೆ ಸುಳ್ಳು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ. ಪರಮಾಣು ಸಂಗ್ರಹಿತ ಸ್ಥಳ ಕಿರಾನಾ ಬೆಟ್ಟಕ್ಕೆ ಮಿಸೈಲ್ ದಾಳಿ ಅಂತ ಪುಕಾರ್ ಹಬ್ಬಿಸಿದೆ. ಪರಮಾಣು ಸಂಗ್ರಹ ಸ್ಥಳಕ್ಕೆ ದಾಳಿ ನಡೆಸಿಲ್ಲ ಅಂತ ಭಾರತ ಸ್ಪಷ್ಟನೆಯನ್ನ ಕೊಟ್ಟಿದ್ರೂ ಕೂಡ ಪಾಕಿಸ್ತಾನದ ಕಳ್ಳ ನಾಟಕಗಳು ನೋಡಿ. ಪರಮಾಣು ಸೋರಿಕೆಯಿಂದ ಅಲ್ಲಿನ ಜನರಿಗೆ ಈಗಾಗಲೇ ಏನೋ ವಾಮಿಟಿಂಗ್ ಸ್ಟಾರ್ಟ್ ಆಗಿದೆಯಂತೆ, ಕಣ್ಣಲ್ಲೆಲ್ಲ ಉರಿಯಂತೆ, ಕಣ್ಣೀರು ಬರ್ತಾ ಇದೆಯಂತೆ. ಇದಕ್ಕೆಲ್ಲ ಭಾರತ ಕಾರಣ, ದಾಳಿ ಮಾಡಿಬಿಡ್ತು ಅಂತೆಲ್ಲ. ಭಾರತದ ಎದುರು ಸೋತ ಹತಾಶೆಗೆ ಪ್ರತೀಕಾರವನ್ನು ತೀರಿಸ್ಕೊಳ್ಳೋ ಪ್ರಯತ್ನ. ಪ್ರತೀಕಾರ ಯಾವ ಥರ? ಸುಳ್ಳು ಸುದ್ದಿ ಹಬ್ಸೋದ್ರ ಮುಖಾಂತರ. ಪರಮಾಣು ಸೋರಿಕೆ ವದಂತಿ ಮೂಲಕ ಅನುಕಂಪದ ಅಸ್ತ್ರ. ಜಾಗತಿಕ ಮಟ್ಟದಲ್ಲಿ ಅವರಿಗೆ ಸಿಂಪತಿ ಕ್ರಿಯೇಟ್ ಮಾಡಿಸ್ಕೋಬೇಕು ಅಂತ ಭಾರತದ ಹೆಸರನ್ನು ಜಾಗತಿಕವಾಗಿ ಕೆಡಿಸುವ ಉದ್ದೇಶ ಅಲ್ಲ. ಅದೆಲ್ಲ ಇಡೀ ಜಗತ್ತು ಗೊತ್ತು ಬಿಡಿ. ನೆರೆ ದೇಶಗಳು ಮತ್ತು IMFನಿಂದ ನಿಧಿ ಸಂಗ್ರಹಿಸುವ ಉದ್ದೇಶ ಅದೇಳಿ. ನೋಡಿ, ನಮ್ಮ ದೇಶದಲ್ಲಿ ಹಿಂಗಾಗ್ಬಿಡ್ತು. ನಮ್ದು ಮೊದಲೇ ನಾಟಕ, ಕುತಂತ್ರಿ, ನರಿಬುದ್ಧಿ ದೇಶ ಅದು. ನಿಧಿ ಸಂಗ್ರಹಣೆ ಮಾಡಿಕೊಂಡು ದೇಶದಲ್ಲಿ ಪುನಃ ಭಯೋತ್ಪಾದನೆ ಶುರು ಮಾಡೋದು ಲೆಕ್ಕ ಅವ್ರದ್ದು. ತನ್ನ ನಾಗರಿಕರ ಆಕ್ರೋಶದಿಂದ ಪಾರಾಗೋದಕ್ಕೆ ಈ ತಂತ್ರಗಾರಿಕೆ ನಡೀತಾ ಇದೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಮತಾ ಅವರಿಂದ ಪಡ್ಕೊಳ್ಳೋಣ. ಮಮತಾ, ಈಗ ಪರಮಾಣು ಸೋರಿಕೆ ಅಂತಕ್ಕಂಥ ಒಂದು ವಿಚಾರ ಅದು ಸುಳ್ಳು ಅಂತ ಗೊತ್ತಿದ್ರೂ ಕೂಡ ಅದನ್ನು ಜಾಗತಿಕ ಮಟ್ಟಕ್ಕೆ ಪಾಕಿಸ್ತಾನ ಕೊಂಡೊಯ್ಯುತ್ತಿರೋದು ಯಾಕೆ? ಅನುಕಂಪದ ವಿಚಾರದಲ್ಲಿ ಪಾಕಿಸ್ತಾನ ಈ ಹೆಜ್ಜೆಯನ್ನ ಇಟ್ಟಿದೆ ಅರವಿಂದ. ಅನುಕಂಪ ಗಿಟ್ಟಿಸ್ಕೊಳ್ಬೇಕು. ಆಮೇಲೆ ಕೈಯಲ್ಲಾಗದವ್ರದ್ದು ಕೊನೆ ಅಸ್ತ್ರ ಯಾವುದು? ಅಪಪ್ರಚಾರ. ಈಗ ಈ ಅಣುಸ್ಥಾವರ ಮತ್ತು ಈ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡೋಣ. ಪರಮಾಣು ಅಸ್ತ್ರದ ಸ್ಟೋರೇಜ್ ಹೆಂಗಾಗಿರುತ್ತೆ? ಯಾರು ಕೂಡ ನ್ಯೂಕ್ಲಿಯರ್ ಬಾಂಬನ್ನು ರೆಡಿಯಾಗಿ ಇಟ್ಕೊಂಡು ಇನ್ನೊಂದು ದೇಶದ ಮೇಲೆ ಹಾಕ್ಬಿಡೋಣ ಅಂತ ಹೇಳಿ ಎಲ್ಲ ಮ್ಯಾಂಟಲ್ ಸ್ಟೇಟಲ್ಲಿ ಇಟ್ಟಿರಲ್ಲ, ಡಿಸ್ಮ್ಯಾಂಟಲ್ ಮಾಡಿರ್ತಾರೆ. ಇವ್ರು ಹೇಳೋದ್ರ ಪ್ರಕಾರ ಒಂದು ವೇಳೆ ಬ್ರಹ್ಮೋಸ್ ಕ್ಷಿಪಣಿ ಕಿರಾನಾ ಹಿಲ್ಸ್ ಮೇಲೆ ಬಿದ್ದಿದ್ರು ಕೂಡ ಸರಣಿ ಸ್ಫೋಟಗಳು ಈಗಾಗಲೇ ಆಗಬೇಕಾಗಿತ್ತು. ಲೀಕೇಜ್ ಆಗ್ತಾ ಇದೆ, ರೇಡಿಯೇಷನ್ ಲೀಕೇಜ್ ಆಗ್ತಾ ಇರೋದ್ರ ತೀವ್ರತೆ ಇವ್ರು ಹೇಳೋದಕ್ಕಿಂತ 10 ಪಟ್ಟು ಜಾಸ್ತಿ ಇರಬೇಕಾಗಿತ್ತು. ಬಟ್ ಅದ್ಯಾವುದೂ ಆಗ್ತಾ ಇಲ್ಲ. ಹಾಗೆ ನೋಡೋದಕ್ಕೆ ಹೋದ್ರೆ ಭಾರತ ಬಯಸಿದ್ರೆ ಕಿರಾನಾ ಹಿಲ್ಸ್ ಭಾರತದಿಂದ ಒಂದು 250ರಿಂದ 300 ಕಿಲೋಮೀಟರ್ ದೂರ ಅಷ್ಟೇ ಇರೋದು. ಸೊ ಬ್ರಹ್ಮೋಸ್ ಕ್ಷಿಪಣಿ ಬಿದ್ದಂತಹ ಪರಿಣಾಮ ಸರಣಿ ಸ್ಫೋಟಗಳಲ್ಲಿ ಆಗ್ತಾ ಇತ್ತು, ಅದಾಗಿಲ್ಲ. ಆಮೇಲೆ ಅಣು ಬಾಂಬ್ ಸ್ಫೋಟ ಹೆಂಗಾಗುತ್ತೆ ಹೇಳಿ? ಒಂದು ಹೀಟ್ ತುಂಬಾ ದೊಡ್ಡ ಪಾತ್ರವನ್ನು ವಹಿಸುತ್ತೆ, ಪ್ರೆಷರ್ ತುಂಬಾ ದೊಡ್ಡ ಪಾತ್ರವನ್ನು ವಹಿಸುತ್ತೆ, ಹಾಗೂ ಇಲ್ಲಿ ಟ್ರಿಗರ್ ಬಟನ್ಸ್ ತುಂಬಾ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ. ಇದನ್ನೆಲ್ಲ ಡಿಸ್ಮ್ಯಾಂಟಲ್ ಮಾಡಿ ಇಟ್ಕೊಂಡಿರುವಂತಹ ಅಣುಸ್ಥಾವರದಲ್ಲಿ ಏಕಾಏಕಿ ಬ್ರಹ್ಮೋಸ್ ಕ್ಷಿಪಣಿ ಬಿತ್ತು, ಈ ಕಾರಣಕ್ಕೋಸ್ಕರ ನಮ್ಮಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ತೋರಿಸೋದಕ್ಕೆ ಹೊರಟಿರುವಂತಹ ಮತ್ತೊಂದು ಪಾಕಿಸ್ತಾನದ ನಾಟಕ ಅಷ್ಟೇ. ಅದನ್ನು ನಂಬೋದಕ್ಕೆ ಯಾರೂ ರೆಡಿ ಇಲ್ಲ. ಇನ್ಫ್ಯಾಕ್ಟ್ ಅಲ್ಲಿನ ಅಧಿಕೃತ ಸರ್ಕಾರದ ಏಜೆನ್ಸಿಗಳು ರೆಡಿ ಇಲ್ಲ. ಹಾಗಾದ್ರೆ ಈ ಫೇಕ್ ನ್ಯೂಸ್ ಎಲ್ಲಿಂದ ಬರ್ತಾ ಇದೆ ಅಂತ ಕೇಳಿದ್ರೆ ಅದೇ ISIನ ಡೆಸ್ಕ್ನಿಂದ ಪ್ರೊಪೊಗೆಂಡಾ ರೀತಿನಲ್ಲಿ ಹಬ್ಬಿಸ್ತಾ ಇದ್ದಾರೆ. ಸುಳ್ಳು ಸುದ್ದಿ ಮಾಡಬೇಕಾದ್ರೆ ಅಟ್ಲೀಸ್ಟ್ ಅವರು ಗ್ರಾಮರ್ ಕಡೆಗೂ ಲಕ್ಷ್ಯ ಕೊಡಲ್ಲ ಅರವಿಂದ್. ನೀವು ಆ ಲೆಟರ್ ನೋಡಿದ್ರೆ 108 ತಪ್ಪುಗಳು ಕಾಣಿಸುತ್ತೆ. ಅದ್ರಲ್ಲಿ ನೀಟಾಗಿ ಹೇಳ್ಬೋದು ಇದೊಂದು ಮತ್ತೊಂದು ಫೇಕ್ ಪ್ರೊಪೊಗೆಂಡಾ ಅಂತ. ಆಮೇಲೆ ಇಂಟರ್ನ್ಯಾಷನಲ್ ಅಟಾಮಿಕ್ ಸೈನ್ಸ್ ನ ಯಾವ ವಿಭಾಗ ಕೂಡ ಪಾಕಿಸ್ತಾನದಲ್ಲಿ ರೇಡಿಯೇಷನ್ ಲೀಕೇಜ್ ಭಾರತದ ಅಟ್ಯಾಕ್ ನಿಂದ ಆಗಿದೆ ಅನ್ನೋದನ್ನು ಹೇಳ್ತಾ ಇಲ್ಲ. ಅಲ್ಲಿಗೆ ಇವರ ಸುಳ್ಳು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಭಾರತ ಇದಕ್ಕೇನು ಫ್ಯಾಕ್ಟ್ ಚೆಕ್ ಮಾಡಬೇಕಾಗಿಲ್ಲ. ಆಮೇಲೆ ನಿಮ್ಗೊಂದು ಸ್ಯಾಟಲೈಟ್ ಇಮೇಜ್ ನಲ್ಲಿ ಕಿರಾನಾ ಬೆಟ್ಟದಿಂದ ಒಂದು ಹೊಗೆ ಬರ್ತಾ ಇರೋದನ್ನ ನೀವು ಗಮನಿಸಿರ್ಬೋದು. ಅದನ್ನು ತೋರಿಸ್ಬಿಟ್ಟು ಅಲ್ಲೇನೋ ಅನಾಹುತ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಹಂಗ ಅನಾಹುತ ಆಗಿದ್ರೆ ಸರಣಿ ಅನಾಹುತ ಆಗ್ಬೇಕಾಗಿತ್ತು. ಆಮೇಲೆ ಆ ಜಾಗಗಳೇ ಇರ್ತಾ ಇರಲಿಲ್ಲ, ಅದು ಇರ್ತಿರ್ಲಿಲ್ಲ, ಸರ್ಗೋದಾ ಏರ್ಬೇಸ್ ಇರ್ತಾ ಇರಲಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರುವಂತಹ ಇಮೇಜ್ ಕಾಣಿಸ್ತಾ ಇತ್ತು. ಬಟ್ ಅವರೇ ಏನನ್ನೋ ಸೃಷ್ಟಿ ಮಾಡಿ ಅದನ್ನ ಭಾರತದ ತಲೆಗೆ ಕಟ್ಟುವಂತಹ ಪ್ರಯತ್ನವನ್ನ ಪಾಕಿಸ್ತಾನ ಮತ್ತೊಮ್ಮೆ ಈ ಮೂಲಕ ಮಾಡ್ತಾ ಇದೆ. ಅದಕ್ಕೆ ನಾವು ಹೇಳಿದ್ದು ಕೈಯಲ್ಲಾಗದ ವ್ಯಕ್ತಿಯ ಕೊನೆಯ ಅಸ್ತ್ರ ಅಪಪ್ರಚಾರ ಅಂತ. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮಮತಾ.